ತಂದಾನೇ ನನಿತಾನ. ಕಡಲೆ ನಮ್ಮ ನಾಡಿನ ಪ್ರಮುಖ ದ್ವಿದಳ ಧಾನ್ಯ ಬೆಳೆಯಾಗಿದೆ. ಇತರ ದ್ವಿದಳ ಧಾನ್ಯಗಳಂತೆ ಕಡಲೆಗೂ ಕೀಟಬಾಧೆಯಿಂದ ಇಳುವರಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಕಡಲೆಯಲ್ಲಿ ಕಾಣುವ ಪ್ರಮುಖ ಕೀಟಗಳೆಂದರೆ ಹಸಿರು ಕಾಯಿ ಕೊರಕ ಮತ್ತು ಗೊಣ್ಣೆಹುಳು. ಹಸಿರು ಕಾಯಿ ಕೊರಕ ಕೀಟ ಕಡಲೆ ಬಿತ್ತಿದ ಸಮಯದಿಂದ ಕಟಾವಿನವರೆಗೆ ಬಾಧಿಸುವಂತಹ ಕೀಟವಾಗಿದೆ. ಈ ಕೀಟಗಳು ಪತ್ರಹರಿತ್ತನ್ನು ಕೆರೆದು ತಿನ್ನುವ ಮೂಲಕ ಬೆಳೆಯನ್ನು ನಾಶಗೊಳಿಸುತ್ತವೆ. ಇನ್ನು ಕಾಯಿ ಕಟ್ಟುವ ಸಮಯದಲ್ಲಿ ಕಾಯಿ ತಿನ್ನುವ ಮೂಲಕ ನಷ್ಟ ಉಂಟು ಮಾಡುತ್ತವೆ. ಕಡಲೆ ನಮ್ಮ ದೇಶದ ಒಂದು ಪ್ರಮುಖವಾದ ಒಂದು ದ್ವಿದಳ ಧಾನ್ಯ ಅಂತ ಹೇಳ್ಬೋದು. ಈಗ ಮುಖ್ಯವಾಗಿ ಇರತಕ್ಕಂಥ ಹಿಂಗಾರಿನಲ್ಲಿ ಬೆಳೀತಕ್ಕಂಥ ಕಡಲೆ ಸಾಕಷ್ಟು ಒಂದು ಪ್ರದೇಶದಲ್ಲಿ ಇದು ಒಂದು ಆವರಿಸಿದೆ. ಇದಕ್ಕೆ ಪ್ರಮುಖವಾಗಿ ಇಳುವರಿ ಕಡಿಮೆ ಆಗಲಿಕ್ಕೆ ಕಾರಣಗಳು ಅಂತಂದರೆ ಹಲವಾರು ಕೀಟಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಅಂದರೆ ಹಸಿರು ಕಾಯಿ ಕೊರಕ ಕೀಟ ಅಂತ ಹೇಳ್ಬೋದು, ಇನ್ನೊಂದು ಗೊನ್ನೆ ಹುಳ ಅಂತೇಳಿ ಹೇಳ್ಬೋದು. ಕಡಲೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕೀಟ ಅಂತಂದರೆ ಹಸಿರು ಕಾಯಿ ಕೊರಕ ಕೀಟ ಅಂತ ಹೇಳ್ಬೋದು. ಇದಕ್ಕೆ ಸಾಮಾನ್ಯವಾಗಿ ಅಥವಾ ಇಂಗ್ಲೀಷ್ನಲ್ಲಿ ಇದಕ್ಕೆ ಹೆಲಿಕೋವರ್ಪ ಆರ್ಮಿಜರಾ ಅಂತೇಳಿ ಹೇಳ್ತಾರೆ. ಇದು ಕಡಲೆ ಬಿತ್ತಿದಿಂದ ಕಟಾವು ಆಗುವವರೆಗೆ ಬಾಧಿಸ್ತಕ್ಕಂಥ ಒಂದು ಕೀಟ. ಇದು ಕಡಲೆ ಬಿತ್ತಿದ ಒಂದು 15 ದಿವಸ ಆದ ನಂತರ ಇದು ಪತಂಗವು ಆಗ್ತದಪ್ಪ ಅಂದರೆ ಎಲೆಗಳ ಕೆಳಭಾಗದಲ್ಲಿ ತತ್ತಿಗಳನ್ನು ಇಡ್ತದೆ. ಒಂದೊಂದಾಗಿ 1500 ತತ್ತಿಗಳನ್ನು ಇಡ್ತದೆ. ಇದರಿಂದ ಬಂದಂಥ ಮರಿ ಹುಳುಗಳು ಏನಾಗ್ತವೆ ಅಂದರೆ ಎಲೆಗಳನ್ನು ಕೆರೆದು ತಿನ್ನುತ್ತವೆ. ಈ ಕೆರೆದು ತಿನ್ನೋದ್ರಿಂದ ಪತ್ರಹರಿತ ನಾಶವಾಗಿ ದೂರಿಂದ ನಾವು ನೋಡಿದ ಕೂಡಲೇ ಬೆಳೆಯಲ್ಲಿ ಏನಾಗುತ್ತೆ ಅಂತಂದರೆ ಬೆಳೆ ಸುಟ್ಟಂಗೆ ಅಂತೇಳಿ ಅಂತಿದ್ದಾರೆ ಸಾಮಾನ್ಯವಾಗಿ. ಅಂದರೆ ಎಲೆಗಳು ಪೂರಾ ಬೆಳಗಾಗಿ ಅದರಲ್ಲಿ ಏನೋ ಒಂದು ಹಸಿರು ಅಂತಕ್ಕಂಥ ಅಥವಾ ಪತ್ರಹರಿತ ಅಂತ ಇರುತ್ತೆ ಅಂಶ ಅಂತಕ್ಕಂಥದ್ದು ಇರೋದಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಏನಾಗ್ತದಪ್ಪ ಅಂದರೆ ಕಾಯಿಗಳು ಪ್ರಾರಂಭವಾಗುವ ಒಂದು ಹಂತದಲ್ಲಿ ಕಾಯಿಯಲ್ಲಿ ಈ ಕೀಟ ಒಂದು ಬಾಧೆ ಮಾಡಿ ಕಾಯಿಯನ್ನು ತಿಂದು ಅಥವಾ ಕಾಳನ್ನು ತಿಂದು ಬಾಧೆಯನ್ನು ಉಂಟು ಮಾಡ್ತದೆ. ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡುವ ಮೂಲಕ ಕೋಶಗಳನ್ನು ನಾಶಪಡಿಸುವುದರಿಂದ ಬಿತ್ತುವ ಸಮಯದಲ್ಲಿ ಸೂರ್ಯಕಾಂತಿ ಇಲ್ಲವೇ ಜೋಳವನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಚಿಗುರು ಚಿವುಟುವ ಮೂಲಕ ಬೇವಿನ ಬೀಜದ ಕಷಾಯ ಸಿಂಪರಣೆಯಿಂದ ಇಲ್ಲವೇ ತಜ್ಞರ ಸಲಹೆ ಮೇರೆಗೆ ಶಿಫಾರಿತ ಕೀಟನಾಶಕ ಸಿಂಪರಣೆಯಿಂದ ಹಸಿರು ಕಾಯಿ ಕೊರಕ ನಿಯಂತ್ರಣ ಸಾಧ್ಯ. ಕೀಟಕ್ಕೆ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆವಾಗಿದೆ. ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಬೇಸಿಗೆಯಲ್ಲಿ ಮಾಗಿ ಉಳುಮೆಯನ್ನು ಮಾಡಿದೆವಪ್ಪ ಅಂತಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ಕೋಶಗಳನ್ನೆಲ್ಲ ನಾಶಪಡಿಸ್ಬೋದು. ಹೀಗಾಗಿ ಪಾತ್ರಗಿತ್ತಿ ಅಥವಾ ಪತಂಗ ಅಂತಕ್ಕಂಥದ್ದು ಹುಟ್ಟೋದಿಲ್ಲ. ಪತಂಗ ಬರಲಿಲ್ಲಪ್ಪ ಅಂತಂದರೆ ಸಾಕಷ್ಟು ತತ್ತಿ ಇಡೋದಿಲ್ಲ. ತತ್ತಿ ಇಡಲಿಲ್ಲಪ್ಪ ಅಂದರೆ ಕೀಡೆಗಳಾಗೋದಿಲ್ಲ. ಅದಕ್ಕೆ ಇದು ಬಹಳಷ್ಟು ಮುಖ್ಯವಾಗಿ ಇರತಕ್ಕಂಥ ಒಂದು ತಂತ್ರಜ್ಞಾನ. ಇದು ಆದಮೇಲೆ ನಾವು ಬಿತ್ತುವ ಒಂದು ಸಮಯದಲ್ಲಿ ಈ ಕೀಟಗಳ ನಿರ್ವಹಣೆಗಾಗಿ ಬಹಳಷ್ಟು ಮುಖ್ಯವಾಗಿ ಇರತಕ್ಕಂಥದ್ದು ಅಂತಂದರೆ ಮಿಶ್ರ ಬೆಳೆಯನ್ನು ಬೆಳೆಯೋದು. ಅಂತಂದರೆ ಏನಾಗ್ತದಪ್ಪ ಅಂದರೆ 1 ಎಕರೆಗೆ ಬೇಕಾಗ್ತಕ್ಕಂಥ ಕಡಲೆ ಬೀಜದಲ್ಲಿ ಒಂದು 100 ಗ್ರಾಮದಷ್ಟು ಸೂರ್ಯಕಾಂತಿ ಆಗಲಿ ಅಥವಾ ಅದರ ಜೊತೆಯಾಗಿ 100 ಗ್ರಾಮದಷ್ಟು ಜೋಳದ ಬೀಜವನ್ನು ನಾವು ಮಿಶ್ರಣ ಮಾಡಿ ಬಿತ್ತಿದ್ದೇವೆ ಅಂತಂದರೆ ಅಲ್ಲಲ್ಲಿ ಈ ಕಡಲೆಯ ಒಂದು ಹೊಲದಲ್ಲಿ ಸಾಕಷ್ಟು ಈ ಸೂರ್ಯಕಾಂತಿಯ ಗಿಡಗಳನ್ನು ಆಮೇಲೆ ನಾವು ಜೋಳದ ಗಿಡಗಳನ್ನು ಏಳೋದನ್ನು ನೋಡಿರ್ತೇವೆ. ಆಮೇಲೆ ಇದರಿಂದ ಉಪಯೋಗ ಏನಾಗ್ತೈತಿ ಅಂದರೆ ಈ ಕಡಲೆಗೆ ಬರ್ತಕ್ಕಂಥ ಹಸಿರು ಕಾಯಿ ಕೊರಕ ಕೀಟ ಏನಿದೆ ಇದು ಸೂರ್ಯಕಾಂತಿ ಎಲೆಗಳ ಮೇಲೆ ಬರ್ತದೆ ಅಥವಾ ಸೂರ್ಯಕಾಂತಿ ತೆನೆಗಳ ಮೇಲೂ ಕೂಡ ಇದು ಬರ್ತದೆ. ಆಮೇಲೆ ಇದ್ರ ಮೇಲೆ ಪಕ್ಷಿಗಳು ಕೂಡಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಸೂರ್ಯಕಾಂತಿ ಎತ್ತರವಾಗಿ ಬೆಳೆಯೋದರಿಂದ ಪಕ್ಷಿಗಳು ಅದನ್ನು ಕುಂತ್ಕೊಂಡು ಹೆಕ್ಕಿ ತಿನ್ನಲು ಸಾಕಷ್ಟು ಅನುಕೂಲವಾಗ್ತದೆ. ಆದ್ದರಿಂದ ಬಿತ್ತುವ ಒಂದು ಸಮಯದಲ್ಲಿ ನಾವು ಸೂರ್ಯಕಾಂತಿ ಅಥವಾ ಜೋಳ ಹಾಕುವುದು ಭಾಳಷ್ಟು ಮುಖ್ಯವಾಗಿ ಇರತಕ್ಕಂಥದ್ದು. ಇದು ಆದಮೇಲೆ ಇನ್ನೊಂದು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ಅಂತಂದರೆ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥದ್ದು ಅಂದರೆ ಕುಡಿ ಕಟ್ ಮಾಡೋದು ಅಂತ ಹೇಳ್ತೇವೆ, ಕುಡಿ ಚೂಟೋದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಪಲ್ಯ ಮಾಡಲಿಕ್ಕೆ ಈ ಕುಡಿಗಳನ್ನು ಉಪಯೋಗಿಸ್ಕೋತಾರೆ ಕಡಲೆದು. ಅದಕ್ಕಾಗಿ ಆ ಕುಡಿ ಕಟ್ ಮಾಡಿದಾಗ ಏನಾಗ್ತದೆ ಅಂದರೆ ಕುಡಿಯಲ್ಲಿ ಇರ್ತಕ್ಕಂಥ ಕೀಡೆಗಳು ಆಮೇಲೆ ಕೀಡೆಯ ತತ್ತಿಗಳನ್ನು ಕೂಡ ನಾವು ನಾಶ ಮಾಡ್ದಂಗೆ ಆಗುತ್ತದೆ. ಇದು ಭಾಳಷ್ಟು ಮುಖ್ಯವಾಗಿ ಇರತಕ್ಕಂಥ ಪದ್ಧತಿ. ಇದು ಆದಮೇಲೆ ಪರಿಸರ ಸ್ನೇಹಿ ಆಗಿರ್ತಕ್ಕಂಥ ಇನ್ನೊಂದು ಭಾಳ ಒಳ್ಳೆಯ ಒಂದು ಪದ್ಧತಿ ಅಂದರೆ ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡೋದು. ಸಾಮಾನ್ಯವಾಗಿ 1 ಎಕರೆಗೆ 5% ಬೇವಿನ ಬೀಜದ ಕಷಾಯವನ್ನು ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಅದು ಹೆಂಗೆಂದರೆ 100 ಲೀಟರ್ ನೀರಿನಲ್ಲಿ 5 kg ನಾವು ಬೇವಿನ ಬೀಜವನ್ನು ಪುಡಿ ಮಾಡಿ ಅದರಿಂದ ಬಂದಂಥ ಕಷಾಯವನ್ನು ನಾವು ತೆಗೆದು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಒಂದು ಯಾವುದೇ ಹಂತದಲ್ಲಿನೂ ನಾವು ಕೂಡ
ಸಿಂಪಡಣೆ ಮಾಡ್ಬೋದು. ಈ ಕಡಲೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿ ಇದು ಹಸಿರು ಕಾಯಿ ಕೊರಕದ ತತ್ತಿ ಏನಿದೆ ಅಲ್ಲ, ಈ ತತ್ತಿಗೂ ಕೂಡ ಒಂದು ನಾಶಕ ಮಾಡ್ತಕ್ಕಂಥ ಒಂದು ಶಕ್ತಿ ಬೇವಿನ ಬೀಜದ ಕಷಾಯದಲ್ಲಿದೆ. ಆಮೇಲೆ ಕೀಡೆಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಶಕ್ತಿ ಬೇವಿನ ಬೀಜದ ಕಷಾಯದಲ್ಲಿದೆ. ಆಮೇಲೆ ಈ ಪತಂಗ ಅಥವಾ ಪಾತ್ರಗಿತ್ತಿಗಳು ನಮಗೆ ತತ್ತಿ ಇಡಲಾರ್ದಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದಕ್ಕೆ ವಿಕರ್ಷಕ ಶಕ್ತಿ ಅಂತ ಹೇಳ್ತಾರೆ. ಇಂಥ ಎಲ್ಲ ಒಂದು ಗುಣಧರ್ಮ ಇರತಕ್ಕಂಥದ್ದು ಇದು ಬೇವಿನ ಬೀಜದ ಕಷಾಯ ಇದೆ. ಆದ್ದರಿಂದ ಈ ಕೀಡೆಗಳು ಕಂಡಾಗ 5% ಬೇವಿನ ಬೀಜದ ಕಷಾಯ ನಾವು ಸಿಂಪಡಣೆ ಮಾಡಿದೆವು ಅಂದರೆ ಇದು ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡ್ಬೋದು. ಇದು ಆಗಿನೂ ರಾಸಾಯನಿಕ ಕೀಟನಾಶಕಗಳು ಹೇಳಬೇಕಾಗಿತ್ತಪ್ಪ ಅಂತಂದರೆ ಇದು ಒಂದು ಇಮಾಮೆಕ್ಟಿನ್ ಬೆಂಜೋಯಿಟ್ ಅಂತಕ್ಕಂಥ ಒಂದು ಕೀಟನಾಶಕ. ಇದು ಒಂದು ಪ್ರತಿ ಲೀಟರ್ ನೀರಿಗೆ 0.3 ಗ್ರಾಮ್ ಅಷ್ಟು, ಅಂದರೆ 10 ಲೀಟರ್ ನೀರಿಗೆ 3 ಗ್ರಾಮ್ದಷ್ಟು, ಅಥವಾ ರಿನಾಕ್ಸಿಪ್ಯಾರ್ ಅಂತಕ್ಕಂಥ ಒಂದು ಕೀಟನಾಶಕ, ಇದನ್ನು ಕೂಡ 10 ಲೀಟರ್ ನೀರಿಗೆ 3 ml ದಷ್ಟು, ಅಥವಾ ಪ್ರೊಫೆನೋಫಾಸ್ ಅಂತಕ್ಕಂಥ ಕೀಟನಾಶಕ 10 ಲೀಟರ್ ನೀರಿಗೆ 30 ml ದಷ್ಟು ನಾವು ಬೆರೆಸಿ ಒಂದು ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಈ ಕೀಟಗಳ ನಿರ್ವಹಣೆ ಸಮರ್ಪಕವಾಗಿ ಆಗ್ತದೆ. ಬಿತ್ತನೆ ಕೈಗೊಂಡ ತಕ್ಷಣ ಗೊಣ್ಣೆ ಹುಳುವಿನ ಬಾಧೆ ಅಲ್ಲಲ್ಲಿ ಕಂಡುಬರಬಹುದು. ಇವು ಭೂಮಿಯ ಒಳಗಿದ್ದು ಬೇರನ್ನು ಕತ್ತರಿಸಿ ತಿನ್ನುವುದರಿಂದ ಬೆಳೆ ಒಣಗುತ್ತದೆ. ಬಿತ್ತನೆ ಸಮಯದಲ್ಲಿ ಬೇವಿನ ಬೀಜದ ಪುಡಿಯನ್ನು ಕಡಲೆ ಬೀಜದೊಂದಿಗೆ ಶಿಫಾರಿತ ಪ್ರಮಾಣದಲ್ಲಿ ಬೆರೆಸಿ ಬಿತ್ತುವ ಮೂಲಕ ಗೊಣ್ಣೆ ಹುಳು ನಿಯಂತ್ರಣ ಸಾಧ್ಯ. ಇಲ್ಲವೇ ಶಿಫಾರಿತ ರಾಸಾಯನಿಕದಿಂದ ಬೀಜೋಪಚಾರ ಮಾಡಿ ಬಿತ್ತುವ ಮೂಲಕ ಕೂಡ ಗೊಣ್ಣೆ ಹುಳು ನಿಯಂತ್ರಿಸಬಹುದು. ಇನ್ನೊಂದು ಪ್ರಮುಖವಾಗಿ ಇರತಕ್ಕಂಥ ಕೀಟ ಅಂತಂದರೆ ಗೊಣ್ಣೆ ಹುಳು ಅಂತೇಳಿ ಹೇಳ್ಬೋದು. ಇದು ಏನಾಗ್ತದೆ, ಸಾಮಾನ್ಯವಾಗಿ ನಾವು ಬಿತ್ತಿದ ತಕ್ಷಣ ಇದರದ್ದು ಒಂದು ಬಾಧೆ ಪ್ರಾರಂಭ ಆಗ್ತದೆ. ಇದು ಎಲ್ಲ ಕಡೆ ಬರ್ತಕ್ಕಂಥ ಹುಳು ಅಲ್ಲ, ಅಲ್ಲಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೀಡೆ. ಈ ಒಂದು ಮರಿ ಹುಳುಗಳು ಏನಾಗ್ತವೆ, ಭೂಮಿಯಲ್ಲೇ ಇರೋದರಿಂದ ಈ ಕಡಲೆಯ ಬೇರೆಗಳನ್ನು ಕತ್ತರಿಸಿ ತಿನ್ನುವುದರಿಂದ ಕಡಲೆಗಳು ಒಣಗಿದಂತೆ ಕಾಣಿಸ್ತವೆ ಅಥವಾ ಒಣಗುತ್ತವೆ. ಇದಕ್ಕೆ ಒಂದು ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದ್ರೆ ಬೀಜ ಒಂದು ಹಾಕುವ ಒಂದು ಸಮಯದಲ್ಲೇ ಒಂದು kg ಬೀಜಕ್ಕೆ 10 ಗ್ರಾಮ್ದಷ್ಟು ಬೇವಿನ ಪುಡಿ ಆಗಲಿ ಹಾಕಿ ನಾವು ಬಿತ್ತಿದೆವಪ್ಪ ಅಂದರೆ ಇದರ ಬಾಧೆ ಕಡಿಮೆ ಆಗ್ತದೆ. ಇನ್ನು ರಾಸಾಯನಿಕ ಪದ್ಧತಿಯಿಂದ ಮಾಡ್ತಕ್ಕಂಥ ರೈತರಲ್ಲಿ ಇದು 10 ml ಕ್ಲೋರೋಪೆರಿಫಾಸ್ ಪ್ರತಿ ಒಂದು kg ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತುವುದರಿಂದ ಈ ಒಂದು ಗೊಣ್ಣೆ ಹುಳದ ಬಾಧೆ ನಿರ್ವಹಣೆ ಮಾಡದಂತೆ ಆಗ್ತದೆ. ಕೃಷಿಕರು ವ್ಯವಸಾಯದ ಜೊತೆಗೆ ದನಕರುಗಳನ್ನು ಸಾಕುತ್ತಾ ಹೈನುಗಾರಿಕೆಯನ್ನು ಉಪಕಸುಬನ್ನಾಗಿ ಮಾಡುತ್ತಾ ಹೆಚ್ಚುವರಿ ಆದಾಯ ಗಳಿಸುತ್ತಿದ್ದಾರೆ. ಅಂತಹ ರೈತರಲ್ಲಿ ಕೊಪ್ಪ ತಾಲೂಕು ಕೊಡೂರು ಗ್ರಾಮದ ಶ್ರೀಕಾಂತ್ ಅವರು ಕೂಡ ಒಬ್ಬರು. ಇವರು ಹೈನುಗಾರಿಕೆ ಜೊತೆಗೆ ಒಟ್ಟು 4.5 ಎಕರೆ ಜಮೀನನ್ನು ಹೊಂದಿದ್ದು ಅದರಲ್ಲಿ ಅಡಿಕೆ, ಕಾಳುಮೆಣಸು, ಲವಂಗ, ಜಾಯಿಕಾಯಿ, ಕಾಫಿಯಂತಹ ತೋಟಗಾರಿಕಾ ಬೆಳೆಗಳು ಹಾಗೂ ಆಹಾರ ಧಾನ್ಯದ ಬೆಳೆಯಾದ ಭತ್ತವನ್ನು ಮಿಶ್ರ ಬೆಳೆಗಳಾಗಿ ಬೆಳೆಯುತ್ತಿದ್ದಾರೆ. ಗಿರ್ ಮತ್ತು ಜರ್ಸಿ ತಳಿಯ ಹಸುಗಳನ್ನು ಸಾಕಣೆ ಮಾಡುತ್ತಿದ್ದಾರೆ ಶ್ರೀಕಾಂತ್ ಅವರು. ನಮ್ಮಲ್ಲಿ 3 ಹಸುಗಳಿದ್ದಾವೆ. ಈಗ 2 ಹಾಲು ಕೊಡುವಂಥ 2 ಹಸುಗಳು. ಒಂದು ತಳಿ ನಮ್ಮ ಮನೆಯಲ್ಲೇ ಹುಟ್ಟಿರುವಂಥದ್ದು ಒಂದು ಕರು, ಅದು ಗಿರ್ ತಳಿ, ಅದು ಕ್ರಾಸ್ ಬ್ರೀಡ್ ಗಿರ್ ತಳಿ. ಮತ್ತೊಂದು ಜೆರ್ಸಿ, ಅವೆರಡು ಹಾಲು ಕೊಡ್ತಿರೋದು. ಇನ್ನೊಂದು ಪ್ರೆಗ್ನೆಂಟು, ಅದು ಜೆರ್ಸಿ ತಳಿನೇ. ಅದು ಈಗ ಹಾಲು ಕೊಡ್ತಿರೋದು 2 ದನಗಳು, ಅದರಿಂದ 30 ಲೀಟರ್ ಹಾಲು ಬರ್ತಾಯಿದೆ. ಅದನ್ನು ಮಾರ್ಕೆಟಿಗೆ ಹಾಕ್ತಾಯಿದ್ದೀವಿ ನಾವೀಗ. ತಮ್ಮ ಹೈನುರಾಸುಗಳಿಗೆ ಕ್ರಮಬದ್ಧವಾಗಿ ಕಾಲಕಾಲಕ್ಕೆ ಹಸಿ ಹಾಗೂ ಒಣ ಹುಲ್ಲು ಮತ್ತು ಹಿಂಡಿಯನ್ನು ಸಮತೋಲಿತವಾಗಿ ಕೊಡುತ್ತಾ ಉತ್ತಮ ಆಹಾರ ನಿರ್ವಹಣೆಯಿಂದ ಒಳ್ಳೆಯ ಇಳುವರಿಯ ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ ಶ್ರೀಕಾಂತ್ ಅವರು. ಬೆಳಿಗ್ಗೆ 4:15ಗೆ ಅವಕ್ಕೆ ಸ್ನಾನ ಮಾಡಿಸಿ ಹಟ್ಟಿ ತೊಳೆದು ಆಹಾರ ಕೊಡ್ತೀವಿ. 5:15ಯಿಂದ 6:15 ಗಂಟೆವರೆಗೆ ಹಾಲು ಕರಿತೀವಿ. ಆಹಾರ ಒಂದು ದನಕ್ಕೆ ನಾವಿಲ್ಲಿ ಹತ್ತಿ ಹಿಂಡಿ ಅಂತ ಹೇಳ್ತೇವೆ, ಮತ್ತೊಂದು ಡೈರಿ ಹಿಂಡಿ ಅಂತ, ಅವು ಎರಡನ್ನು ಕೊಡ್ತೇವೆ. ಅದರೊಟ್ಟಿಗೆ ಕ್ಯಾಲ್ಶಿಯಂ ಸಿರಪ್ನ ಕೊಡ್ತೀವಿ, ಮತ್ತು ಹುರುಳಿ ಮೊಳಕೆ ಬರೆಸಿದ್ದನ್ನು ಕೊಡ್ತೀವಿ ಅದರೊಟ್ಟಿಗೆ. ಇದಿಷ್ಟನ್ನು ಸೇರಿಸಿ ಒಂದು ದನಕ್ಕೆ ಸುಮಾರು 2.5ರಿಂದ 3 kg ಒಂದು ಹೊತ್ತಿಗೆ ಕೊಡ್ತೀವಿ ಅದಕ್ಕೆ ಬೆಳಗ್ಗೆ. ಮತ್ತು ಒಂದು 30ರಿಂದ 50 ಲೀಟ್ರು ನೀರು ಕುಡಿತವೆ ಡೈಲಿ. ಅವು ಒಂದು ಹೊತ್ತಿಗೆ ಒಂದು 50 ಲೀಟ್ರ್ ನೀರು ಕುಡಿತವೆ. ಮತ್ತು ಒಣ ಹುಲ್ಲು, ಹಸಿ ಹುಲ್ಲು, ನಮ್ಮಲ್ಲಿ ಸಿಗುವಂಥದ್ದು ಒಣ ಹುಲ್ಲು ಮತ್ತು ಹಸಿ ಹುಲ್ಲನ್ನು ಅವಕ್ಕೆ ಆಹಾರವಾಗಿ ಕೊಡ್ತೀವಿ ನಾವು. ಅವಕ್ಕೆ ಹೊರಗಡೆಯಿಂದ ತರುವಂಥ ಆಹಾರ ಅಂತ ಹೇಳಿದರೆ ಹಿಂಡಿ ಮಾತ್ರ.
ಮತ್ತು ಉಳಿದಂತೆ ನಾವು ಇಲ್ಲೇ ನಮ್ಮಲ್ಲಿ ಸಿಗುವಂಥ ಹುಲ್ಲು ಮತ್ತು ಒಣ ಹುಲ್ಲನ್ನು ನಾವು ಕೊಡ್ತೀವಿ. ಸಂಜೆ ಸುಮಾರು 2:15 ನಾವು ಹಟ್ಟಿ ತೊಳೆಯೋದು, ಸ್ನಾನ ಮಾಡಿಸೋದು ಪ್ರಾರಂಭ ಮಾಡ್ತೀವಿ. 2:45ರಿಂದ 3:20 ಹಾಲು ಕರಿಯೋದಾಗುತ್ತೆ 2 ದನದ್ದು. ಆಮೇಲೆ ಮಾರ್ಕೆಟಿಗೆ ತೊಗೊಂಡೋಗಿ ಕೊಡ್ತೀವಿ ಅದನ್ನು. ಅದರ ನಂತರ ಅವುಗಳಿಗೆ ಆಹಾರ ಇದೆ, ಬೆಳಗ್ಗೆ ಏನು ಕೊಟ್ಟಿದೆ ಅದನ್ನೇ ರಿಪೀಟ್ ಮಾಡ್ತೀವಿ. ಅದು 1 ಗಂಟೆ, ಅದೊಂದು ಗಂಟೆ ಆಗುತ್ತೆ. ಅಲ್ಲಿಗೆ ಅದು ಅವತ್ತಿನ ಅವಕ್ಕೆ ಆಹಾರ ಕೊಡುವಂಥದ್ದು ಆ ದಿವಸಕ್ಕೆ ಮುಗಿಯುತ್ತೆ. 2 ಹೊತ್ತು ಮಾತ್ರ ಕೊಡೋದು ನಾವು ಅವಕ್ಕೆ. ಇವರು ತಮ್ಮ ಹೈನುರಾಸುಗಳಿಗೆ ರೋಗ ರುಜಿನಗಳು ಬಾರದಂತೆ ಪಶುವೈದ್ಯರ ಸಲಹೆಯಂತೆ ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸುವ ಮೂಲಕ ರಾಸುಗಳ ಆರೋಗ್ಯವನ್ನು ಕಾಯ್ದುಕೊಂಡಿದ್ದಾರೆ. ಅಲ್ಲದೆ ಜೀರ್ಣಕ್ರಿಯೆ ಸುಲಭವಾಗಲು ಮನೆಮದ್ದುಗಳನ್ನು ಕೂಡ ಹಸುಗಳಿಗೆ ನೀಡುತ್ತಿದ್ದೇವೆ ಎನ್ನುತ್ತಾರೆ. ವ್ಯಾಕ್ಸಿನೇಷನ್ನು ಡಾಕ್ಟ್ರುಗಳು ಸಜೆಷನ್ ಕೊಡ್ತಾರೆ, ಇಂತಿಂಥ ಸಮಯಕ್ಕೆ ಇಂತಿಂಥ ವ್ಯಾಕ್ಸಿನೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಅವರ ಏನು ಹೇಳ್ತಾರೆ ಅವ್ರ ಪ್ರಕಾರನೇ ನಾವು ಕೊಡ್ತೀವಿ. ಕಾಲುಬಾಯಿ ಜ್ವರ ಇರ್ಬೋದು, ಥಂಡಿ ಕಾಯಿಲೆದಿರ್ಬೋದು. ಅದಲ್ಲದೆ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಸಿಗುವಂಥದ್ದು ನಾನು ಅವಕ್ಕೆ ಹಳ್ಳಿ ಮೆಡಿಸಿನ್ಗಳನ್ನು ನಾವು ಮಾಡ್ತೀವಿ. ಅದನ್ನು ಕಾಳುಮೆಣಸು ಮತ್ತು ವಾಟೆ ಹುಳಿ ಅಂತ ಹೇಳ್ತೀವಿ. ವಾಟೆ ಹುಳಿ, ಬೆಳ್ಳುಳ್ಳಿ, ಈರುಳ್ಳಿ, ಬೆಲ್ಲ ಅವನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಅವುಗಳಿಗೆ ಅವಾಗವಾಗ ಕೊಡ್ತಾಯಿರ್ತೀವಿ. ಅದರಿಂದ ಜೀರ್ಣಶಕ್ತಿನೂ ಬರುತ್ತೆ ಮತ್ತು ಈ ಥರ ಥಂಡಿ ಕಾಯಿಲೆ ಇವುಗಳು ಯಾವುದೂ ಬರಲ್ಲ. ಅವಕ್ಕೆ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಅವಕ್ಕೆ. ಇನ್ನು ಉಳಿದಂತೆ ಡಾಕ್ಟ್ರದ್ದು ಹೆಚ್ಚು ಡಾಕ್ಟ್ರ್ ಏನೇ ಕಾಯಿಲೆಗಳು ಬಂದರೂ ಮೊದಲೊಂದು ಸರಿ ಡಾಕ್ಟ್ರನ ಸಜೆಷನ್ ತಗೊಳ್ತೀವಿ ನಾವು ಅದಕ್ಕೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡುತ್ತಿರುವ ಶ್ರೀಕಾಂತ್ ಅವರು ಕೊಟ್ಟಿಗೆಯಲ್ಲಿನ ತ್ಯಾಜ್ಯವನ್ನು ತಮ್ಮ ಜಮೀನಿಗೆ ದ್ರವ ರೂಪದಲ್ಲಿ ಹರಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸುತ್ತಾ ಗುಣಮಟ್ಟದ ಬೆಳೆಯನ್ನು ಕೂಡ ಬೆಳೆಯುತ್ತಿದ್ದಾರೆ. ದನಗಳಿಂದ ಬರುವಂಥ ಸಗಣಿ ಮತ್ತು ಗಂಜಲನ್ನು ಒಂದು ಟ್ಯಾಂಕಿಗೆ ಸ್ಟಾಕ್ ಮಾಡಿ ಅದನ್ನು ಆದಷ್ಟು ಕೊಳೆಸಿ ಅಲ್ಲಿಂದ ನಾವು ತೋಟಕ್ಕೆ ಅದನ್ನು ಡೈರೆಕ್ಟಾಗಿ ತೋಟಕ್ಕೆ ಕಳಿಸ್ತೀವಿ. ನಾವು ಹಟ್ಟಿಯಿಂದ ನೇರವಾಗಿ ತೊಟ್ಟಿಗೊಂದು ಗ್ರಾವಿಟಿ, ತೊಟ್ಟಿಯಿಂದ ನೇರವಾಗಿ ತೋಟಕ್ಕೊಂದು ಗ್ರಾವಿಟಿ ಇಟ್ಟಿದ್ದೀವಿ ಟ್ಯಾಂಕಲ್ಲಿ. ಟ್ಯಾಂಕಿನ ಆಳ ಸುಮಾರು 4.25 ಅಡಿ, ಅಗಲ ಸುಮಾರು 10 ಅಡಿ, ಉದ್ದ 12 ಅಡಿ ಇದೆ. ಒಟ್ಟು ಅದು ಸುಮಾರು ಒಂದು 22,000 ಲೀಟ್ರ್ ನೀರು ಹಿಡಿಯುತ್ತೆ. ಅದಕ್ಕೆ ಅವಕ್ಕೆ ಮೈ ತೊಳೆಸಿದಂಥ ನೀರು, ಹಟ್ಟಿ ತೊಳೆದಂಥ ನೀರೆಲ್ಲ ಹೋಗಿ ಆ ಸ್ಟಾಕ್ ಆಗುತ್ತೆ ಅದಕ್ಕೆ. ಮತ್ತು ಅದರೊಳಗೆ ಬಂದಿರೋಂಥ ಸಗಣಿನೆಲ್ಲ ತೊಗೊಂಡೋಗಿ ಇದಕ್ಕೆ ಗುಂಡಿಗೆ ತುಂಬಿ ಅದನ್ನು ಆದಷ್ಟು ಕೊಳಿಸ್ತೀವಿ. ಅದನ್ನು ಕೊಳಿಸಿದ ನಂತರ ಮತ್ತು ಗ್ರಾವಿಟಿ ಮೂಲಕ ತೋಟಕ್ಕೆ ಕಳಿಸ್ತೀವಿ. ನಾವು ಬೆಳೆಯುವಂಥ ಎಲ್ಲ ಬೆಳೆಗಳಿಗೂ ಕೂಡ ಅದನ್ನೇ ಉಪಯೋಗಿಸ್ತೀವಿ. ಸುಮಾರು 8 ವರ್ಷದಿಂದ ಮಾಡ್ತಿದ್ದೀವಿ ಅದನ್ನು. ಬೇರೆ ಹೊರಗಡೆಯಿಂದ ಯಾವುದೇ ಗೊಬ್ಬರ ತರದೇನೆ ಇದನ್ನಷ್ಟನ್ನೇ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಜಮೀನಿಗೆ ಬೇಕಾಗೋದಷ್ಟಕ್ಕೂ ಕೂಡ ನಾವು ಅದನ್ನೇ ಬಳಸ್ತಾ ಇದ್ದೀವಿ. ಅದರಿಂದ ನಮಗೆ ಉತ್ಪತ್ತಿ ಒಂದೇ ಥರ ಇದ್ದರೂ ಕೂಡ ಕಮ್ಮಿ ಏನಾಗಲಿಲ್ಲ. ಜಾಸ್ತಿ ಆಗಿರೋದು ಅಲ್ಪ ಸ್ವಲ್ಪ ಆದರೂ ಕೂಡ ಕಮ್ಮಿ ಆಗಲಿಲ್ಲ. ಖರ್ಚು ಏನೂ ಇಲ್ಲ, ಝೀರೋ. ಯಾವುದೇ ಥರದ ಇದು ಬೇಡ, ಲೇಬರ್ ಬೇಕಾಗಲ್ಲ. ಮತ್ತು ನಾವೇ ಮಾಡುವಂಥದ್ದು ಇದನ್ನೆಲ್ಲ ನಾವೇ ಮಾಡಿ ನಮ್ಮಿಂದನೇ ಪೂರ್ಣ ಆಗುವಂಥ ಕೆಲಸಗಳು ಅಷ್ಟು ಕೂಡ. ಬೇರೆ ಯಾರೋ ಹೊರಗಡೆಯಿಂದ ಬರಬೇಕು, ಅವ್ರಿಗೆ ಸಂಬಳ ಕೊಡಬೇಕು, ಅವರಿಗೋಸ್ಕರ ಕಾಯಬೇಕು ಅನ್ನೋ ಸಮಸ್ಯೆ ಏನಿಲ್ಲ. ಗುಣಮಟ್ಟ ಅತ್ಯುತ್ತಮ, 2 ಮಾತೇ ಇಲ್ಲ ಅದರೊಳಗೆ. ಎಲ್ಲ ಥರದಲ್ಲೂ ಪ್ರೂವ್ ಆಗಿದೆ. ಮತ್ತು ನಾವು 8 ವರ್ಷದಿಂದ ಮಾಡ್ತಿರೋರಿಗೆ ನಮಗದು ಗೊತ್ತಾಗಿದೆ. ಇದು ಗುಣಮಟ್ಟ ಕಳಪೆನೋ ಒಳ್ಳೆಯದು ಅನ್ನೋದು ನಮಗೆ ಗೊತ್ತಾಗಿದೆ. 8 ವರ್ಷದಿಂದ ಸತತವಾಗಿ ಮಾಡ್ತಿದ್ವಿ. ಇದರೊಳಗೆ ಏನು ಯಾವುದೇ ಮುಚ್ಚುಮರೆ ಏನೋ ಪ್ರಶ್ನೆ ಇಲ್ಲ. 8 ವರ್ಷದಿಂದ ಸತತವಾಗಿ ಮಾಡ್ತಿದ್ವಿ. ಯಾರು ಇದಕ್ಕೆ ಹೊರಗಡೆ ಜನಗಳು ಯಾರೂ ಬೇಕಾಗಲ್ಲ. ನಮ್ಮವರು ಮನೆಯ ಸದಸ್ಯರುಗಳೇ ಎಲ್ಲರೂ ಕೂಡ ಮಾಡುವಂಥ ಕೆಲಸಗಳು ಇವನ್ನೆಲ್ಲ. ಈಗ ಹಾಲು ಕೊಡ್ತಿರೋದು 2 ತಳಿ, 2 ದನಗಳು. ಅದರಿಂದ 30 ಲೀಟ್ರ್ ಹಾಲು ಬರ್ತಾಯಿದೆ. ಅದನ್ನು ಮಾರ್ಕೆಟಿಗೆ ಹಾಕ್ತಾಯಿದ್ದೀವಿ ನಾವೀಗ. 1 ಲೀಟ್ರಿಗೆ 28 ರೂಪಾಯಿ ಕೊಡ್ತಾಯಿದ್ದಾರೆ. ನಮಗೆ ಅರ್ಧ ಖರ್ಚು ಹೋಗುತ್ತೆ, ಅರ್ಧ ಉಳಿಯುತ್ತೆ. ಇದರೊಳಗೆ ಒಂದು ತಿಂಗಳಲ್ಲೂ ಕೂಡ ನಮಗೇನು ವ್ಯತ್ಯಾಸ ಆಗಿಲ್ಲ ಆ ಥರ. ಇನ್ನೂ ಹುಷಾರಿಲ್ಲದಾಗ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಎಕ್ಸಸ್ಸು ಬೇಕಾಗುತ್ತೆ ಮತ್ತು ಸ್ವಲ್ಪ ಹಾಲು ಇಳುವರಿ ಕಮ್ಮಿ ಆಗುತ್ತೆ ಬಿಟ್ಟರೆ. ಮತ್ತು ಅವು ಆರೋಗ್ಯ ಚೆನ್ನಾಗಿದ್ದಾಗ ಇಷ್ಟಕ್ಕಂತೂ ಮೋಸ ಇಲ್ಲದೆ 5-6 ತಿಂಗಳಿಂದ ನಡೀತಾ ಇದೆ. ಹೈನುಗಾರಿಕೆಯಿಂದ ಉತ್ತಮ ಲಾಭ ಗಳಿಸುವುದರ ಜೊತೆಗೆ ಸಂಪೂರ್ಣ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಗುಣಮಟ್ಟದ ಬೆಳೆಗಳನ್ನು ಬೆಳೆದು ಹೆಚ್ಚು ಲಾಭ ಗಳಿಸುತ್ತಿರುವ ಶ್ರೀಕಾಂತ್ ಅವರು ಕೃಷಿ ನೆಮ್ಮದಿ ತಂದಿದೆ ಎನ್ನುತ್ತಾರೆ. 8 ವರ್ಷದಿಂದ ಮೊದಲು ನಾವು ಸಾಂಪ್ರದಾಯಿಕ ಪದ್ಧತಿನಲ್ಲಿ ಬೇಸಾಯ ಮಾಡ್ತಾ ಇದ್ವಿ. 1 ಎಕರೆಗೆ ಆವತ್ತಿನ ಕಾಲಕ್ಕೆ ಸುಮಾರು 18,000 ರೂಪಾಯಿ ಖರ್ಚು ಬರ್ತಾಯಿತ್ತು. ಈಗ ಬಹುಶಃ ಅದು 30,000ಕ್ಕೂ ದಾಟ್ಬೋದು ಇವತ್ತಿನ ಬೆಲೆಯಲ್ಲಿ. 8 ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು. ಅದಿಲ್ಲ, ಅದಿಷ್ಟು ಬೇಡ. ಯಾವುದೋ ಲೇಬರ್ ಬೇಡ ಮತ್ತು ಹೆಚ್ಚಿನ ಶ್ರಮ ಬೇಡ, ಹೊರಗಡೆಯಿಂದ ಗೊಬ್ಬರ ತರೋದು ಬೇಡ. ನಮ್ಮ ದನ, ನಮ್ಮದೇ ಸಗಣಿ, ನಮ್ಮದೇ ಬೇಸಾಯ, ನಮ್ಮದೇ ಜಮೀನು, ಹೊರಗಡೆಯಿಂದ ತರುವಂಥ ನೆಸೆಸಿಟಿ ಏನೂ ಇಲ್ಲ. ಅದೇ ಒಂದು ಅವರೇಜ್ ಇವತ್ತಿನ ಲೆಕ್ಕಾಚಾರದಲ್ಲಿ ಒಂದು ಅಪ್ರಾಕ್ಸಿಮೇಟ್ ಹೇಳೋದಾದರೆ ಒಂದು 30,000 1 ಎಕರೆನಲ್ಲಿ ನಮಗೆ
ಬೇಸಾಯದಿಂದ ಉಳಿತಾ ಉಂಟು. ನಾವು 4 ಎಕರೆಗೂ ಕೂಡ ಇದನ್ನೇ ಅಡಾಪ್ಟ್ ಮಾಡಿರೋದ್ರಿಂದ ನಮಗೆ ಹೆಚ್ಚು ಕಡಿಮೆ 1,20,000 ರೂಪಾಯಿ ಉಳಿತಾಯ ಆಗ್ತಾ ಉಂಟು ಒಂದು ಬೇಸಾಯದಿಂದ. ಮತ್ತು ಇದರೊಟ್ಟಿಗೆ ಲೇಬರ್ ಅಂತೂ ಬೇಡವೇ ಬೇಡ. ಮತ್ತು ನಾವು ಕ್ರಿಯಾಶೀಲರಾಗಿರ್ತೀವಿ, ಹೆಚ್ಚು ಕ್ರಿಯಾಶೀಲರಾಗಿರ್ತೀವಿ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತೀವಿ. ಮನೆಯವರೆಲ್ಲರೂ ತೊಡಗಿಸ್ಕೊಳ್ಳೋದು ಇಷ್ಟರೊಳಗೂ ಕೂಡ. ಕೃಷಿ ಅನ್ನೋದು ಖಂಡಿತ ಕೈ ಹಿಡಿಯಲ್ಲ, ಬೇಡ ಅಂತ ಖಂಡಿತ ನನಗಂತೂ ಅನಿಸ್ಲಿಲ್ಲ ಇಷ್ಟರವರೆಗೆ ಕೃಷಿ ಅಂತ. ರೇಟಿನ ಬಗ್ಗೆ ಒಂದು ಇವತ್ತಿದ್ದ ರೇಟ್ ನಾಳೆ ಇರಲ್ಲ. ನಾವು ಮಾಲ್ ತಯಾರು ಮಾಡುವಾಗ ಒಂದು ರೇಟ್ ಇರುತ್ತೆ, ಮಾಲ್ ತಯಾರಾದ ನಂತರ ಮಾರ್ಕೆಟಿಗೆ ಹೋದ್ಕೊಳ್ಳೆ ಒಂದು ರೇಟ್ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಬೇಜಾರಿದೆ. ಆವಾಗ ಸ್ವಲ್ಪ ಕೃಷಿ ಬೇಡ ಅಂತ ಅನಿಸುತ್ತೆ. ಆದರೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದರೆ, ಬೇರೆಯವ್ರನ್ನೆಲ್ಲ ನೋಡಿದರೆ ನಾವು ಸುಖವಾಗಿದ್ದೀವಿ. ನಮಗೊಂದು ಇಷ್ಟು ನಿಗದಿ ಅಂತ ಒಂದು ಇರುತ್ತೆ. ನಾವು ಕೂಡ ಯಾವುದು ವ್ಯವಹಾರದಲ್ಲಾಗಲಿ ನಮ್ಮ ಖರ್ಚು ವೆಚ್ಚಗಳೆಲ್ಲ ಸ್ವಲ್ಪ ಲಿಮಿಟಾಗಿ ಇಟ್ಕೊಂಡ್ರೆ ಖಂಡಿತ ಇದು ಲಾಸ್ ಅಂತೂ ಆಗ್ತಿಲ್ಲ, ಯಾವುದ್ರೊಳಗೂ ಲಾಸ್ ಆಗ್ತಿಲ್ಲ. ಹೆಚ್ಚು ಏನಂತ ಹೇಳಿದ್ರೆ ಮಾರ್ಕೆಟ್ ಚೆನ್ನಾಗಿರಬೇಕು, ಮಾರ್ಕೆಟ್ ಕರೆಕ್ಟ್ ಇರಬೇಕು. ಇಷ್ಟು ಅಂತ ಇರಬೇಕು, ತುಂಬ ಅಷ್ಟು ಬರಬೇಕು ಇಷ್ಟು ಬರಬೇಕು ಅಂತೇನಿಲ್ಲ. ಒಂದು ಮಾರ್ಕೆಟ್ ಇಷ್ಟು ಇರಬೇಕು ಅಂತ ಒಂದು ಇರಬೇಕು. ಮಾಲಿಗೆ ಕರೆಕ್ಟ್ ಇಂತಿಷ್ಟು ಮಾರ್ಕೆಟು ಅಂತ ಇರಬೇಕು. ಕರೆಕ್ಟ್ ಇಷ್ಟು ನಮಗೆ ಇಷ್ಟು ಸಿಗುತ್ತೆ ಅನ್ನೋದು ಖಾತ್ರಿ ಇರಬೇಕು, ಧಾರಣೆ ಇರಬೇಕು. ಅದರೊಳಗೆ ಎಲ್ಲ ಒಳಗೊಂಡಂತೆ ಇರಬೇಕು. ಬರೀ ನಾವು ಅಷ್ಟೇ ಕೂಲಿ ಮಾಡಿದ್ದಕ್ಕಷ್ಟೇ ಆದರೆ ಪ್ರಯೋಜನ ಆಗೋದಿಲ್ಲ. ನಾವು ಏನೇನು ಹಾಕಿರ್ತೀವಿ ಅದಕ್ಕೂ ಎಲ್ಲ ಬರಬೇಕು. ನೆಮ್ಮದಿಯಾಗಿದ್ದೀವಿ, ಅದರಲ್ಲಂತೂ ಅನುಮಾನ ಇಲ್ಲ. ನಮ್ಮದೇ ಆದಂಥ ಒಂದು ನೆಮ್ಮದಿಗಂತೂ ಏನೂ ಕೊರತೆ ಇಲ್ಲ, ನಡೀತಾ ಇದೆ, ತೊಂದರೆ ಇಲ್ಲ. ಕೃಷಿ ಬೇಜಾರಾಗಿಲ್ಲ ಇಷ್ಟರವರೆಗೆ. ಸಮಸ್ಯೆ ಇದೆ, ತುಂಬ ಸಮಸ್ಯೆಗಳಿದ್ದಾವೆ. ಒಂದಷ್ಟು ನಮ್ಮ ಕಡೆಯಿಂದನೂ ಆಗಿರೋಂಥದ್ದು, ಕ್ರಿಯೇಟ್ ಮಾಡ್ಕೊಂಡಿರೋಂಥದ್ದು, ಮತ್ತೊಂದು ಹೊರಗಡೆಯಿಂದ ಆಗಿರೋ ಲೇಬರ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಲೇಬರು ಸಂಬಳ ಕೇಳೋದ್ರೊಳಗೆ ಏನು ತಪ್ಪಿಲ್ಲ, ಅವರಿಗೂ ಸಿಕ್ಕಾಪಟ್ಟೆ ಅದು ಇದು ಎಲ್ಲ ಖರ್ಚುಗಳಿದ್ದಾವೆ. ಆದರೆ ಆ ಸಂಬಳ ಕೊಟ್ಟರೆ ನಮಗೆ ಪೂರೈಸಲ್ಲ. ಇವತ್ತು ನಮಗೆ ಮಾಲ್ ಧಾರಣೆಗಳು ಸರಿಯಾಗಿ ಯಾವುದೂ ಇಲ್ಲ. ನಾವು ತರೋದಕ್ಕೆಲ್ಲ ಸಿಕ್ಕಾಪಟ್ಟೆ ರೇಟು, ನಮ್ಮ ಹತ್ರ ಇರೋದಕ್ಕೆಲ್ಲ ರೇಟ್ ಕಮ್ಮಿ ಇದೆ. ಹೀಗಿದೆಲ್ಲ ಸಮಸ್ಯೆ ಇದೆ. ಇಷ್ಟುವರೆಗೂ ನಾನು 20 ವರ್ಷದಿಂದ ಇಲ್ಲಿ ಮನೇಲಿದ್ದೀನಿ. ಇಷ್ಟುವರೆಗೂ ಕೃಷಿ ಬೇಡ ಅಂತ ಅನ್ನಿಸ್ಲಿಲ್ಲ ನಮಗೆ. ಸಂತೋಷವಾಗಿದೆ, ಖಂಡಿತ ಇದೆ.